ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಉದ್ಯೋಗಿನಿ ಯೋಜನೆಯ ಮೂಲಕ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಉದ್ಯೋಗಿನಿ ಯೋಜನೆ ಅಂತಂದರೆ ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಿ ಸ್ವಯಂ ಉದ್ಯೋಗಿಗಳಾಗಲು ಸಾಲ ಸೌಲಭ್ಯ ಒದಗಿಸುವ ದೃಷ್ಟಿಯಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅವು ಯಾವುವು ಯೋಜನೆಗಳು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಕೊನೆಯ ದಿನಾಂಕವನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇಲ್ಲಿ 2024-25ನೇ ಸಾಲಿಗೆ ನಿಗಮದ ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನ. ಇಲ್ಲಿ 5 ಯೋಜನೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಮೊದಲನೇ ಯೋಜನೆ ಉದ್ಯೋಗಿನಿ ಯೋಜನೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ವಯೋಮಿತಿ 18ರಿಂದ 55 ವರ್ಷಗಳೊಳಗಡೆ ಇರಬೇಕು. ಅಂಥವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಆದಾಯದ ಮಿತಿ 2 ಲಕ್ಷ ಇರಬೇಕು. ಘಟಕದ ವೆಚ್ಚ ಕನಿಷ್ಠ 1 ಲಕ್ಷದಿಂದ ಅವರು 3 ಲಕ್ಷಗಳ ತನಕ ಸೌಲಭ್ಯವನ್ನು ಪಡ್ಕೋಬಹುದು. ಅವರಿಗೆ ಸಹಾಯಧನ ಎಷ್ಟಿರುತ್ತೆ ಅಂದರೆ ಶೇಕಡ 50ರಷ್ಟು ಸಹಾಯಧನ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ ಆದಾಯದ ವಯೋಮಿತಿ 1.5 ಲಕ್ಷಗಳಿರ್ತದೆ. ಘಟಕದ ವೆಚ್ಚ ಗರಿಷ್ಠ 3 ಲಕ್ಷದ ತನಕ ಅವರು ಸೌಲಭ್ಯವನ್ನು ಪಡ್ಕೋಬಹುದು. ಅವ್ರಿಗೆ ಸಹಾಯಧನ ಶೇಕಡ 30ರಷ್ಟು ಸಹಾಯಧನ ಅವ್ರಿಗೆ ಸಿಗುತ್ತೆ. ಚೇತನ ಯೋಜನೆ. ಚೇತನ ಯೋಜನೆಯಲ್ಲೂ ಸಹ 30,000ಗಳ ತನಕ ಮಹಿಳೆಯರಿಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ 18 ವರ್ಷ ಮೇಲ್ಪಟ್ಟಿರಬೇಕು. ನೆಕ್ಸ್ಟ್ ಮೂರನೇ ಯೋಜನೆ ಧನಶ್ರೀ ಯೋಜನೆ. ಈ ಯೋಜನೆಯಲ್ಲೂ ಸಹ ಮಹಿಳೆಯರು ಉದ್ಯೋಗ ಮಾಡಲು 30,000ಗಳ ತನಕ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೆ ವಯೋಮಿತಿ ಎಷ್ಟಿರಬೇಕಂದ್ರೆ 18ರಿಂದ 60 ವರ್ಷದೊಳಗಡೆ ಇರೋರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 4ನೇ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಈ ಯೋಜನೆಯಲ್ಲೂ ಸಹ 30,000ಗಳ ತನಕ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಕೊನೆಯದಾಗಿ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಈ ಯೋಜನೆಯಲ್ಲಿ 30,000ಗಳ ಪ್ರೋತ್ಸಾಹಧನವನ್ನು ಸಹ ಮಹಿಳೆಯರಿಗೆ ನೀಡಲಾಗುತ್ತದೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ನೋಡಿ. ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿರಬೇಕು. ಅಂದರೆ ತಮ್ಮದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅಕೌಂಟ್ ನಂಬರ್ಗೆ ಆಧಾರ್ ನಂಬರ್ನ ಲಿಂಕ್ ಮಾಡಿಸಿರಬೇಕು ಅಂತ ಹೇಳ್ಬಿಟ್ಟು ನೀವು ಇದಕ್ಕೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1, ಬೆಂಗಳೂರು 1 ಮತ್ತು ಕರ್ನಾಟಕ 1 ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ದಿನಾಂಕ ನೋಡಿ 21/8/2024ರಿಂದ ಸ್ಟಾರ್ಟ್ ಆಗಿದೆ ಇದು ಅಪ್ಲಿಕೇಶನು. ಕೊನೆ ದಿನಾಂಕ ಅಂತಂದರೆ 21/9/2024 ಸಂಜೆ 5:30ರವರೆಗೂ ನೀವು ಈ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾರ್ಯಾರು ಈ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಅವರು ಆದಷ್ಟು ಬೇಗ ಕರ್ನಾಟಕ 1 ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.